ಈ ಒಂದು ತರಗತಿಯಲ್ಲಿ ಡಾಕ್ಟರ್ ಕೆ.ವಿ. ನಾರಾಯಣ ಅವರು ಬರೆದಿರುವ ಭಾಷೆಯ ಕೆಲಸಗಳು ಲೇಖನದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೆ ಮೊದಲು ಲೇಖಕರ ಪರಿಚಯವನ್ನು ನೋಡೋಣ. ಕನ್ನಡದ ಪ್ರಸಿದ್ಧ ಭಾಷಾಶಾಸ್ತ್ರಜ್ಞ, ಪ್ರಾಧ್ಯಾಪಕ, ಸಾಹಿತ್ಯ ವಿಮರ್ಶಕ ಡಾಕ್ಟರ್ ಕೆ.ವಿ. ನಾರಾಯಣ ಅವರು ಅಕ್ಟೋಬರ್ 20, 1948ರಲ್ಲಿ ಜನಿಸಿದರು. ಇವರ ಸ್ಥಳ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕಂಪಲಾಪುರ. ಇವರ ಕೃತಿಗಳು ಕನ್ನಡ ಶೈಲಿ, ಕನ್ನಡ ಜಗತ್ತು ಅರ್ಧ ಶತಮಾನ, ಭಾಷೆಯ ಸುತ್ತಮುತ್ತ, ನಮ್ಮೊಡನೆ ನಮ್ಮ ನುಡಿ, ಬೇರು ಕಾಂಡ ಚಿಗುರು ಇತ್ಯಾದಿ. ಪ್ರಶಸ್ತಿಗಳು: ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, GSS ಪ್ರಶಸ್ತಿ, ಎಲ್ ಬಸವರಾಜು ಪ್ರಶಸ್ತಿ ಮೊದಲಾದ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಲೇಖನದ ಸಂಪೂರ್ಣ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಭಾಷೆಯ ಕೆಲಸಗಳು ಡಾಕ್ಟರ್ ಕೆ.ವಿ. ನಾರಾಯಣ. ಆಶಯ: ಸ್ವಯಂ ಪ್ರೇರಿತವಾಗಿ ಉಚ್ಚರಿಸಿದ ಸಂಕೇತಗಳ ಒಂದು ವ್ಯವಸ್ಥೆಯ ಮೂಲಕ ಅಭಿಪ್ರಾಯಗಳನ್ನು, ಭಾವಗಳನ್ನು, ಇಷ್ಟಗಳನ್ನು ಪ್ರದಾನ ಮಾಡಲು ಮನುಷ್ಯನಿಗೆ ಇರುವ ವಿಶಿಷ್ಟವಾದ, ಅವನ ಸ್ವಭಾವ ಸಿದ್ಧವಲ್ಲದ ರೀತಿಯೇ ಭಾಷೆ. ಸಫೀರ್. ಈ ಒಂದು ಲೇಖನದಲ್ಲಿ ಭಾಷೆಯ ಮಹತ್ವವನ್ನು ಕುರಿತು ಹೇಳುತ್ತಾ, ಭಾಷೆಯು ನಮ್ಮ ನಿತ್ಯದ ವ್ಯವಹಾರಗಳಿಗೆ ಅತೀ ಅವಶ್ಯಕವಾಗಿದೆ. ಸಮಾಜದಲ್ಲಿ ಉತ್ತಮ ಸಂಪರ್ಕ ಸಾಧಿಸಲು ಸಹಕಾರಿಯಾಗಿದೆ. ಒಬ್ಬರನ್ನೊಬ್ಬರು ಯೋಗಕ್ಷೇಮ ವಿಚಾರಿಸಲು, ಸುಖ ದುಃಖಗಳನ್ನು ಹಂಚಿಕೊಳ್ಳಲು, ಕೋಪ ಮಾಡಿಕೊಳ್ಳಲು, ಸುದ್ದಿಗಳನ್ನು ತಿಳಿಸಲು ಭಾಷೆಯ ಅವಶ್ಯಕತೆ ತುಂಬ ಇದೆ. ನಿತ್ಯದ ವ್ಯವಹಾರಗಳಲ್ಲಿ ಭಾಷೆಯನ್ನು ಎಷ್ಟೊಂದು ಬಳಸುತ್ತೇವೆಂದರೆ, ಯಾರಾದರೂ ಸುಮ್ಮನೆ ನೀವೇಕೆ ಭಾಷೆಯನ್ನು ಬಳಸುವಿರಿ ಎಂದು ಕೇಳಿದರೆ ಒಂದೋ ತಬ್ಬಿಬ್ಬಾಗುತ್ತೇವೆ, ಇಲ್ಲವೇ ಪ್ರಶ್ನೆಯಲ್ಲಿ ಹುರುಳಿಲ್ಲವೆಂದು ತಿಳಿಯುತ್ತೇವೆ. ಭಾಷೆ ನಮ್ಮೊಡನೆ ಎಷ್ಟು ಸಹಜವಾಗಿ ಬೆರೆತಿರುವುದೆಂದರೆ ಅದನ್ನು ಕುರಿತು ಯೋಚಿಸುವ ಅವಕಾಶಗಳೇ ನಮಗೆ ಒದಗುವುದಿಲ್ಲ. ಎಷ್ಟೊಂದು ಬಗೆಯ ಬಳಕೆಗಳು ಭಾಷೆಗಿವೆ ಎಂದು ಲೆಕ್ಕ ಹಾಕಲು ಹೊರಟಾಗಲೂ ಗೊಂದಲಗಳಾಗುತ್ತವೆ. ಗೊಂದಲಕ್ಕೆ ಅಸ್ಪಷ್ಟತೆ ಕಾರಣವಲ್ಲ, ಭಾಷೆಗೆ ಇರುವ ಬಳಕೆಯ ಸಾಧ್ಯತೆಗಳು ಪಟ್ಟಿ ಮಾಡಿದಷ್ಟು ಉಳಿಯುತ್ತವೆ. ನಾವು ಭಾಷೆಯನ್ನು ಬಳಸುವಾಗ ನಮ್ಮಲ್ಲಿನ ಭಾಷಾ ಕೌಶಲಗಳು ಪ್ರಯುಕ್ತವಾಗುತ್ತವೆ. ಈ ಭಾಷಾ ಕೌಶಲಗಳು ಅಂಗಾಂಗ ಚಲನೆಯಷ್ಟೇ ಸಹಜ, ಮಾತ್ರವಲ್ಲ ಅತ್ಯಂತ ಜಟಿಲವೂ ಆಗಿರುತ್ತದೆ. ಆದರೆ ಈ ಜಟಿಲ ಕೌಶಲವು ನಮ್ಮ ಭಾಷಿಕ ಸಾಮರ್ಥ್ಯದಲ್ಲಿ ಸೇರಿಕೊಂಡಿರುತ್ತದೆ. ಅವುಗಳ ಮಹತ್ವ ನಮಗೆ ತಿಳಿಯುತ್ತದೆ. ಭಾಷೆ ಇರುವುದು ಸಾಮಾಜಿಕ ಸಂಪರ್ಕಕ್ಕೆ, ಅಭಿಪ್ರಾಯ ಸಂವಹನಕ್ಕೆ ಎಂದು ಎಲ್ಲರೂ ಸಾಮಾನ್ಯವಾಗಿ ಒಪ್ಪುತ್ತಾರೆ. ನಾವು ಇನ್ನೊಬ್ಬರೊಡನೆ ಅಭಿಪ್ರಾಯ ಸಂವಹನ ಮಾಡಲು ಮಾತ್ರವಲ್ಲ, ಆ ಇನ್ನೊಬ್ಬರ ಅಭಿಪ್ರಾಯ ನಮಗೆ ಸಂವಹನಗೊಳ್ಳಲು ಭಾಷೆ ಅವಶ್ಯಕ. ಸುದ್ದಿಗಳನ್ನು ಹರಡಲು, ಯೋಗಕ್ಷೇಮ ವಿಚಾರಿಸಲು, ಭಾಷೆಯನ್ನು ಪಡೆಯಲು ಮತ್ತು ಸರಳವಾದ ವ್ಯವಹಾರಗಳನ್ನು ನಡೆಸಲು ಹೀಗೆ ಭಾಷೆಯನ್ನು ಬಳಸುತ್ತೇವೆ. ಕುವೆಂಪು ಅವರು ಬಳಸಿದ ಮಾತಿನಲ್ಲಿ ಹೇಳುವುದಾದರೆ, ಭಾಷೆ ಇಂಥ ಕಡೆಗಳಲ್ಲಿ ಲೋಕೋಪಯೋಗಿ. ಇಲ್ಲಿ ಭಾಷೆಗೆ ವಾಚ್ಯಾರ್ಥ ಪ್ರತೀತಿಯೇ ಮುಖ್ಯವಾಗಿರುತ್ತದೆ ಹಾಗೂ ಕೇಳಿದವರಿಗೆ, ಓದಿದವರಿಗೆ ನಿರ್ದಿಷ್ಟ ಸಂಗತಿಯನ್ನು ತಿಳಿಸುವ ಗುರಿ ಈ ಭಾಷೆಗೆ ಇರುತ್ತದೆ. ಆದರೆ ಭಾಷೆಯನ್ನು ಎಷ್ಟು ವೈವಿಧ್ಯಮಯ ನೆಲೆಗಳಲ್ಲಿ ಬಳಸುತ್ತೇವೆಂದರೆ ಅವುಗಳಲ್ಲಿ ಲೋಕೋಪಯೋಗಿ ಬಳಕೆಗೆ ಸ್ಥಾನ ಅತಿ ಕಡಿಮೆ. ಆದ್ದರಿಂದ ಅಭಿಪ್ರಾಯ ಸಂವಹನಕ್ಕೆ, ಸಾಮಾಜಿಕ ಸಂಪರ್ಕಕ್ಕೆ ಭಾಷೆಯನ್ನು ಬಳಸುತ್ತೇವೆನ್ನುವುದು ಸುಳ್ಳಲ್ಲವಾದರೂ ಅದಷ್ಟೇ ಭಾಷೆಯ ಕೆಲಸವೆನ್ನಲು ಬಾರದು. ಭಾಷೆಯ ಕೆಲಸಗಳು ಯಾವುವೆಂದರೆ, ಭಾಷೆಯು ಭಾವೋಪಯೋಗಿ, ಭಾಷೆಯು ಸಾಮಾಜಿಕ ನೆಲೆ, ಭಾಷೆಯು ಆಲೋಚನೆಯ ಸಾಧನ, ಭಾಷೆಯು ಸಮುದಾಯದೊಡನೆ ಬೆರೆಯುವ ನೆಲೆ. ಭಾಷೆಯು ಭಾವೋಪಯೋಗಿ. ನೀವು ರಸ್ತೆಯಲ್ಲಿ ನಡೆಯುತ್ತಿರುತ್ತೀರಿ,
ಚಾಚಿಕೊಂಡಿರುವ ಚೂಪಾದ ಕಲ್ಲನ್ನು ಎಡವಿ ಬೆರಳಿಗೆ ನೋವಾಗುತ್ತದೆ. ಜೊತೆಗೆ ಚಪ್ಪಲಿ ಕಿತ್ತು ಹೋಗುತ್ತದೆ. ಬೇಸರದಿಂದ ಕಲ್ಲಿಗೋ ಚಪ್ಪಲಿಗೋ ಹಿಡಿ ಶಾಪ ಹಾಕುತ್ತೀರಿ. ಇಲ್ಲಿ ಭಾಷೆಯ ಕೆಲಸವನ್ನು ಅಭಿಪ್ರಾಯ ಸಂವಹನ ಎನ್ನುವಂತಿಲ್ಲ. ಏಕೆಂದರೆ ಯಾರಿಗೆ ಅಭಿಪ್ರಾಯವನ್ನು ಸಂವಹನಗೊಳಿಸಲಾಗುತ್ತಿದೆ? ಅಲ್ಲಿ ಯಾರೂ ಇರುವುದಿಲ್ಲ. ಹೀಗೆ ಮೇಲೆ ಹೇಳಿದಂಥ ಸಂದರ್ಭಗಳಲ್ಲಿ ಮಾನಸಿಕ ಒತ್ತಡದಿಂದ ಬಿಡುಗಡೆ ಪಡೆಯಲು ನಾವು ಭಾಷೆಯ ನೆರವನ್ನು ಪಡೆಯುತ್ತಿರುತ್ತೇವೆ. ಕೋಪ, ದುಃಖ, ಉದ್ವೇಗ, ಭಯ ಮುಂತಾದ ಯಾವುದೇ ಭಾವದ ತೀವ್ರತೆಗೆ ಒಳಗಾದಾಗ ಒಂದಿಲ್ಲೊಂದು ಬಗೆಯಲ್ಲಿ ಭಾಷೆಯ ಬಳಕೆಯ ಮೂಲಕ ಆಯಾ ಭಾವದ ತೀವ್ರತೆಯನ್ನು ತೋರಿಸುತ್ತೇವೆ. ಆ ಭಾವದಿಂದ ಪರೋಕ್ಷವಾಗಿ ಬಿಡುಗಡೆಯನ್ನೂ ಪಡೆಯುತ್ತೇವೆ. ಇಂಥ ಸಂದರ್ಭದಲ್ಲಿ ಭಾಷೆ ಭಾವೋಪಯೋಗಿ ಆಗಿರುತ್ತದೆ. ಭಾಷೆಯನ್ನು ಹೀಗೆ ಭಾವೋಪಯೋಗಿ ನೆಲೆಯಲ್ಲಿ ಬಳಸುವಾಗ ನಾವು ಒಂಟಿಯಾಗಿರಬಹುದು, ಇಲ್ಲವೇ ಜೊತೆಯಲ್ಲಿ ಯಾರಾದರೂ ಇರಬಹುದು. ಗೊಣಗಾಟ, ಕಿರುಚಾಟ, ಬೈಗುಳಗಳ ರೀತಿಯಲ್ಲೇ ಉತ್ಸಾಹ, ಆನಂದಗಳನ್ನು ಭಾವೋಪಯೋಗಿ ಭಾಷೆಯಲ್ಲಿ ತೋರಿಸಬಹುದಾಗಿದೆ. ಭಾಷೆ ಭಾವೋಪಯೋಗಿಯಾದಾಗ ಉಚ್ಚರಿಸುವವರ ಭಾವಸ್ಥಿತಿಯನ್ನು ಸೂಚಿಸುತ್ತಿರುವಂತೆ ಕೆಲವೊಮ್ಮೆ ಕೇಳುವವರಲ್ಲೂ ನಿರ್ದಿಷ್ಟ ಭಾವೋದ್ದೀಪನಕ್ಕೆ ಕಾರಣವಾಗುವುದು ಸಾಧ್ಯ. ಇಂತಹ ಅಭಿಪ್ರಾಯ ಸಂವಹನದ ಬದಲು ಭಾವ ಸಂವಹನ ನಡೆದಿರುತ್ತದೆ. ಸಾಮಾನ್ಯ ವ್ಯವಹಾರದ ಕೆಲವು ಸಂದರ್ಭಗಳಿಂದ ಹಿಡಿದು ಭಾಷೆಯಲ್ಲಿ ರಚನೆಗೊಳ್ಳುವ ಕಾವ್ಯದವರೆಗೆ ಈ ಬಗೆಯ ಸಂವಹನದ ವ್ಯಾಪ್ತಿ ಹರಡಿದೆ. ಭಾವೋಪಯೋಗಿ ಭಾಷೆಯು ಅಯ್ಯೋ, ಥತ್, ಛೆ, ಥೂ ಮುಂತಾದ ಪದಗಳ ರೂಪದಲ್ಲಿರಬಹುದು. ಮಾತಿನ ನಡುವೆ ಬರುವ ಆಹಾ ಮುಂತಾದ ಧ್ವನಿಗಳಾಗಿರಬಹುದು. ಮಾತನಾಡುವ ವ್ಯಕ್ತಿಯ ಭಾವಸ್ಥಿತಿಯನ್ನು ಸೂಚಿಸುವ ಧ್ವನಿಯ ಏರಿಳಿತದ ರೂಪದಲ್ಲಿ ವ್ಯಕ್ತವಾಗಬಹುದು. ಇವು ದಿನವೂ ಎದುರಾಗುವ ಸಂದರ್ಭಗಳು. ಇವಲ್ಲದೆ ಭಾಷೆಯ ಕಲಾತ್ಮಕ ಉಪಯೋಗದ ವಲಯವಾದ ಕಾವ್ಯಗಳಲ್ಲಿ ಭಾವೋಪಯೋಗಿ ನೆಲೆಯ ಸೂಕ್ಷ್ಮ ಹಾಗೂ ಸಂಕೀರ್ಣ ಸ್ವರೂಪಗಳು ಕಾಣಸಿಗುತ್ತವೆ. ಆದರೆ ಸಾಮಾನ್ಯವಾಗಿ ಕಾವ್ಯಗಳಲ್ಲಿ ವಿಷಯ ಸಂವಹನಕ್ಕೆ ಅವಕಾಶಗಳಿರುತ್ತದೆ. ಭಾವ ಮತ್ತು ವಿಷಯಗಳಲ್ಲಿ ಯಾವುದು ಪ್ರಧಾನವೆಂಬ ಪ್ರಶ್ನೆ ಬಿಡಿಸಲಾಗದೆ ಹಾಗೇ ಉಳಿಯುತ್ತದೆ. ಭಾಷೆಯು ಸಾಮಾಜಿಕ ನೆಲೆ. ಪರಿಚಿತರು ಎದುರು ಬಂದರೆ ನಮಸ್ಕಾರ, ಚೆನ್ನಾಗಿದ್ದೀರಾ ಎನ್ನುತ್ತೇವೆ. ಅಥವಾ ಬೀಳ್ಕೊಡುವಾಗ ಹೋಗಿ ಬರ್ತೀರಾ ಎನ್ನುತ್ತೇವೆ. ಅಶುಭವೆನಿಸಿದ ಮಾತು ಬಂದಾಗ ಬಿಡ್ತು ಎನ್ನುತ್ತೇವೆ. ಇಂಥ ನೂರಾರು ಸಂದರ್ಭಗಳಲ್ಲಿ ನಾವು ಭಾಗಿಗಳಾಗಿದ್ದೇವೆ. ಇಲ್ಲಿ ಭಾಷೆಯ ಉಪಯೋಗದ ನೆಲೆ ಯಾವುದು? ಕೇವಲ ಆರೋಗ್ಯದ ಮಾಹಿತಿಯನ್ನು ಪಡೆಯಲು ಮೊದಲು ಪ್ರಶ್ನೆಯನ್ನು ನಾವು ಕೇಳುವುದಿಲ್ಲ. ಒಂದು ಸಾಮಾಜಿಕ ಸಂಬಂಧಕ್ಕೆ ಧಕ್ಕೆಯೊದಗಿದಾಗ ಸಾಮಾನ್ಯವಾಗಿ ಈ ಬಗೆಯ ಮಾತುಕತೆಗಳು ಗೈರು ಹಾಜರಾಗುತ್ತವೆ. ವ್ಯಕ್ತಿಗಳ ನಡುವೆ ಇರುವ ಸಾಮಾಜಿಕ ಸಂಬಂಧದ ಸ್ವರೂಪ, ಒಂದು ಸಾಮಾಜಿಕ ಸಂದರ್ಭದಲ್ಲಿ ಭಾಗಿಗಳಾಗುವ ವ್ಯಕ್ತಿಗಳ ಪಾತ್ರ, ಇವುಗಳಿಗೆ ಹಲವು ನೆಲೆಗಳಿರುತ್ತವೆ. ವಯಸ್ಸಿನ ಅಂತರವಿರುವವರು ಪರಸ್ಪರ ಭೇಟಿಯಾದಾಗ ನಮಸ್ಕಾರ ಎನ್ನುವ ಪದವನ್ನು ಯಾರು ಬಳಸಬೇಕು ಎಂಬುದು ಖಚಿತವಿರುತ್ತದೆ. ಆದರೆ ಇಬ್ಬರು ಆಪ್ತರು, ಗೆಳೆಯರು ಭೇಟಿಯಾದಾಗ ಬಳಕೆಯಾಗುವ ನಿಯಮವೇ ಬೇರೆ. ಸಾಮಾಜಿಕ ಸಂದರ್ಭದಲ್ಲಿರುವ ವ್ಯಕ್ತಿಗಳ ನಡುವಿನ ಸಂಬಂಧದ ಸಂಕೀರ್ಣತೆಯೂ ಕೂಡ ಅಲ್ಲಿನ ಭಾಷಾ ವ್ಯವಹಾರದ ವಿವಿಧ ನೆಲೆಗಳಲ್ಲಿ ಬೆರೆತುಕೊಂಡಿರುತ್ತದೆ. ಈ ಮೇಲಿನ ಸಂದರ್ಭಗಳ ಭಾಷಾ ವ್ಯವಹಾರದಲ್ಲಿ ಮಾತುಗಳ ರಚನೆಯಲ್ಲಿ ಸಾಮಾನ್ಯವಾಗಿ ನಿರ್ದಿಷ್ಟ ರೂಪಗಳು ಆವರ್ತಗೊಳ್ಳುತ್ತಿರುತ್ತವೆ. ಆ ಮಾತುಗಳಿಗೆ ಎಷ್ಟೋ ವೇಳೆ ನಿರ್ದಿಷ್ಟ ಅರ್ಥವಿರುವುದಿಲ್ಲ. ಅರ್ಥವಿದ್ದರೂ ಆ ಸಂದರ್ಭದಲ್ಲಿ ಅದು ಮುಖ್ಯವಾಗಿರುವುದಿಲ್ಲ. ವಾಚ್ಯಾರ್ಥವನ್ನೇ ಪರಿಗಣಿಸಿದರೆ ಕೆಲವೊಮ್ಮೆ ಉಕ್ತಿಗಳು ಅಸಂಬದ್ಧವಾಗಿಯೂ ಕಾಣುತ್ತದೆ. ಬೆಳಿಗ್ಗೆ ಎದ್ದು ಎದುರಾದ ಪರಿಚಿತರನ್ನು ಎದ್ದಿರಾ ಎಂದು ಕೇಳುತ್ತೇವೆ. ನಿದ್ದೆಯಿಂದ ಎದ್ದು ಎದುರಾಗಿರುವವರನ್ನು ಎದ್ದಿರಾ ಎಂದು ಕೇಳುವುದು ಅಸಹಜವೆಂದು ತೋರುತ್ತದೆ. ಆದರೆ ಸಹಜವಾಗಿ ಕೇಳುವ ವ್ಯಕ್ತಿ ಅಥವಾ ಕೇಳಲಾದ ವ್ಯಕ್ತಿ
ಈ ಉಕ್ತಿಯನ್ನು ಅಸಹಜವೆಂದು ಭಾವಿಸುವುದಿಲ್ಲ. ಸಾಮಾಜಿಕ ವ್ಯವಹಾರವನ್ನು ಮೊದಲು ಮಾಡುವ, ಮುಂದುವರೆಸುವ ಹಾಗೂ ಕೊನೆಗೊಳಿಸುವ ಕ್ರಿಯೆಗಳಿಗೆ ಈ ಮಾದರಿಯ ಉಕ್ತಿಗಳು ಅತ್ಯವಶ್ಯಕವಾಗಿರುತ್ತವೆ. ಈ ಬಗೆಯ ಭಾಷೆಯ ಉಪಯೋಗವನ್ನು ಸಂಬಂಧೋಪಯೋಗಿ ಎನ್ನಬಹುದು. ಏಕೆಂದರೆ ಇಂಥ ಮಾತುಗಳನ್ನು ಬಳಸಿದಾಗ ಸಾಮಾಜಿಕ ಸಂಬಂಧ ಅದು ತೋರಿಕೆಯದ್ದಾದರೂ ಇರುವುದು ಸ್ಪಷ್ಟವಾಗುತ್ತದೆ. ಈ ಮಾತುಗಳು ಇಲ್ಲದಿದ್ದರೆ ಅಥವಾ ಸೂಕ್ತ ಭಾಷಿಕ ಪ್ರತಿಕ್ರಿಯೆ ಇಲ್ಲದಿದ್ದರೆ ಆಗ ಆ ಸಂಬಂಧಕ್ಕೆ ಧಕ್ಕೆಯೊದಗಿರುವುದು ಖಚಿತಗೊಳ್ಳುತ್ತದೆ. ಭಾಷೆಯ ಸಂಬಂಧೋಪಯೋಗಿ ನೆಲೆಯು ಪ್ರತಿಯೊಂದು ಭಾಷೆಯಲ್ಲೂ ವಿಶಿಷ್ಟವಾದ ರೀತಿಯಲ್ಲೇ ಕಂಡುಬರುತ್ತದೆ. ಅಂದರೆ ಅದೊಂದು ಭಾಷಿಕ ಸಮುದಾಯವು ನಿರ್ದಿಷ್ಟ ಸಾಮಾಜಿಕ ಸಂದರ್ಭದಲ್ಲಿ ಬಳಕೆಯಾಗುವ ಉಕ್ತಿ ರೂಪವನ್ನು ತನ್ನದೇ ಆದ ರೀತಿಯಲ್ಲಿ ರೂಪಿಸಿಕೊಂಡಿರುತ್ತದೆ. ಒಂದು ಭಾಷೆಗೆ ವಿಶಿಷ್ಟವಾದ ಉಕ್ತಿಯನ್ನು ಇನ್ನೊಂದು ಭಾಷೆಯ ಸಂದರ್ಭದಲ್ಲಿ ಬಳಸಲು ಆಗುವುದಿಲ್ಲ. ಬಳಸಿದರೆ ಸಾಮಾಜಿಕ ಸಂಬಂಧಗಳು ಏರುಪೇರಾಗಲೂಬಹುದು. ಹಲೋ ಎಂಬ ಇಂಗ್ಲಿಷ್ ಉಕ್ತಿಗೆ ಈಗ ಸಾರ್ವತ್ರಿಕ ಬಳಕೆಯ ಸ್ವರೂಪ ದೊರಕಿದೆ ಎಂದು ತೋರಿದರೂ ಹಾಗಿಲ್ಲ. ದೂರವಾಣಿ ಸಂಭಾಷಣೆ ಮೊದಲಾಗುವಾಗ ಕರೆಯನ್ನು ಪಡೆದ ವ್ಯಕ್ತಿಯ ಮೊದಲ ಮಾತು ಯಾವಾಗಲೂ ಹಲೋ ಆಗಿರುವುದೆಂಬ ತಿಳುವಳಿಕೆ ಸರಿಯಲ್ಲ. ಬೇರೆ ಬೇರೆ ಭಾಷಿಕರು ಬೇರೆ ಬೇರೆ ಭಾಷಿಕ ತಂತ್ರಗಳನ್ನು ಇದಕ್ಕೆ ಬಳಸುತ್ತಾರೆ. ಮಧ್ಯ ಆಫ್ರಿಕಾದ ಬುರುಂಡಿ ದೇಶದ ರುಂಡಿ ಜನಾಂಗದ ಹೆಂಗಸರು ಸಂಭಾಷಣೆಯ ಕೊನೆಗೆ ಮನೆಗೆ ಹೋಗಬೇಕು, ಇಲ್ಲದಿದ್ದರೆ ನನ್ನ ಗಂಡ ಹೊಯ್ಯುತ್ತಾನೆ ಎಂಬ ಅರ್ಥದ ಮಾತನ್ನು ಹೇಳುವುದುಂಟು. ಹೀಗೆಯೇ ಸಂಬಂಧೋಪಯೋಗಿ ನೆಲೆಯಲ್ಲಿ ಭಾಷೆಯನ್ನು ಬಳಸುವ ಪ್ರಮಾಣ ಕೂಡ ಭಾಷಿಕರಿಂದ ಭಾಷಿಕರಿಗೆ ಬೇರೆ ಬೇರೆಯಾಗುತ್ತದೆ. ಸಾಮಾಜಿಕ ಸಂಬಂಧಗಳನ್ನು ಅತ್ಯಂತ ಕನಿಷ್ಠ ಉಕ್ತಿಗಳಿಂದ ನಿರ್ವಹಿಸುವ ಭಾಷಿಕ ಸಮುದಾಯಗಳು ಇವೆ. ಭಾಷೆಯು ಆಲೋಚನೆಯ ಸಾಧನ. ಸುಮ್ಮನೆ ಕುಳಿತಿರುವವರನ್ನು ನೋಡಿ ಏನು ಯೋಚಿಸುತ್ತಿದ್ದೀರಿ ಎನ್ನುತ್ತೇವೆ, ಅಥವಾ ಏನು ಸುಮ್ಮನೆ ಕುಳಿತಿರಿ ಎಂದು ನಾವು ಕೇಳಿದರೆ ಇಲ್ಲ, ಯೋಚನೆ ಮಾಡುತ್ತಿದ್ದೆ ಎಂಬ ಉತ್ತರ ದೊರಕಬಹುದು. ಯೋಚಿಸುವುದು ಎಂದರೇನು? ಯೋಚಿಸುವಾಗ ನಾವು ಏನು ಮಾಡುತ್ತಿರುತ್ತೇವೆ? ಕೆಲವರು ಯೋಚಿಸುತ್ತಿರುವಾಗ ಗಟ್ಟಿಯಾಗಿ ಮಾತನಾಡುತ್ತಿರುತ್ತಾರೆ. ಮತ್ತೆ ಕೆಲವರಲ್ಲಿ ತುಟಿ ಚಲನೆ, ಆಂಗಿಕ ಚಲನೆಗಳು ತೋರುತ್ತವೆ. ಮತ್ತೆ ಹಲವರಲ್ಲಿ ಯಾವ ಸೂಚನೆಗಳು ಕಾಣದಿರಬಹುದು. ತಲೆಯ ಮೇಲೆ ಮೊಸರುಗಡಿಗೆ ಹೊತ್ತು ಹೋಗುತ್ತಿದ್ದ ಹೆಂಗಸೊಬ್ಬಳ ಕತೆ ಹೀಗಿದೆ. ಈ ಮೊಸರನ್ನು ಮಾರುತ್ತೇನೆ, ಬಂದ ಹಣ ಕೂಡಿ ಹಾಕಿ ಮತ್ತಷ್ಟು ಹಸುಗಳನ್ನು ಕೊಳ್ಳುತ್ತೇನೆ. ಹಣ ಕೂಡಿಟ್ಟು ಒಡವೆ ಮಾಡಿಸಿಕೊಳ್ಳುತ್ತೇನೆ. ಶ್ರೀಮಂತರು ನನ್ನನ್ನು ವರಿಸಲು ಬರುತ್ತಾರೆ. ನಾನು ಹೀಗೆ ಕೈ ಕೊಸರಿಕೊಳ್ಳುತ್ತೇನೆ ಎನ್ನುತ್ತಾ ನಿಜವಾಗಿಯೂ ಕೈ ಕೊಸರಿಕೊಳ್ಳುತ್ತಾಳೆ. ಗಡಿಗೆ ಕೆಳಗೆ ಬಿದ್ದು ಇದ್ದ ಮೊಸರೂ ಚೆಲ್ಲಿ ಹೋಯಿತಂತೆ. ಕಥೆಯ ನೀತಿ ಏನೇ ಇರಲಿ, ಹೆಂಗಸು ಅಂದುಕೊಂಡದ್ದು ಮಾತಿನ ರೂಪದಲ್ಲಿದೆ. ಅಂದರೆ ಯೋಚಿಸುವಾಗ ನಾವು ಭಾಷೆಯನ್ನು ಬಳಸುತ್ತೇವೆ ಎಂದಾಯಿತು, ಅಥವಾ ಭಾಷೆಯಲ್ಲೇ ಯೋಚಿಸುತ್ತೇವೆ ಎನ್ನಬಹುದು. ನಾವು ಯೋಚಿಸುತ್ತಿರುವುದೇನೆಂದು ನಮಗೆ ಸ್ಪಷ್ಟಗೊಳ್ಳುವುದು ಅದಕ್ಕೊಂದು ಭಾಷಿಕ ರೂಪ ಬಂದಾಗಲೇ. ನಾಲಿಗೆ ತುದಿಯಲ್ಲಿದೆ, ಹೇಳಲು ತೋಚುತ್ತಿಲ್ಲ ಎಂಬ ಮಾತನ್ನು ಆಗಾಗ ಕೇಳುತ್ತೇವೆ. ಯೋಚನೆಗಳು ಭಾಷಿಕ ರೂಪವನ್ನು ತಳೆಯದಿರುವ ಸಂದರ್ಭವನ್ನು ಈ ಮಾತು ಸೂಚಿಸುತ್ತಿರಬಹುದು. ಭಾಷೇತರವಾದ ಯೋಚನೆಗಳು, ಚಿಂತನೆಗಳು ಸಾಧ್ಯವೆಂದು ಕೆಲವರು ತಿಳಿಯುವುದುಂಟು. ಉದಾಹರಣೆಗೆ ಲೆಕ್ಕ ಮಾಡುವುದು. ಈ ಕ್ರಿಯೆಗಳನ್ನು ಮೌನವಾಗಿ ಮಾಡುವುದನ್ನು ಗಮನಿಸಿದ್ದೇವೆ. ಇಲ್ಲಿ ಭಾಷೆಯ ಕೆಲಸ ಇಲ್ಲವೇ? ಅಂಕಿಗಳನ್ನು ಬಳಸಿ ಗಣಿತದ ಕ್ರಿಯೆಯನ್ನೇ ವಾಕ್ಯಗಳನ್ನಾಗಿ ಮಾಡುತ್ತಿರುತ್ತೇವೆ. ಹಾಗಾಗಿ ಇಲ್ಲಿಯೂ ಭಾಷೆಯ ಬಳಕೆಯುಂಟು. ಭಾಷೆಗೂ ಆಲೋಚನೆಗೂ ಸಂಬಂಧವಿದೆ ಎಂದು ತಿಳಿಯುವುದು ಸುಲಭ. ಆದರೆ ಆ ಸಂಬಂಧದ ಸ್ವರೂಪವೇನೆಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಮನಃಶಾಸ್ತ್ರಜ್ಞರು, ತತ್ವಶಾಸ್ತ್ರಜ್ಞರು ಈ ವಲಯಗಳಲ್ಲಿ ತಮ್ಮ ಅಧ್ಯಯನಗಳನ್ನು ನಡೆಸಿದ್ದಾರೆ. ಭಾಷೆಯು ಸಮುದಾಯದೊಡನೆ ಬೆರೆಯುವ ನೆಲೆ.
ಕ್ರಿಕೆಟ್ ಆಟದ ಮೈದಾನದಲ್ಲಿ ನೆರೆದಿರುವ ಸಾವಿರಾರು ಪ್ರೇಕ್ಷಕರು ಆಟಗಾರ ಬಾರಿಸಿದ ಚೆಂಡು ವಿಕೆಟ್ ಕೀಪರನ್ನ ಕೈ ಸೇರಿತೆಂದು ತಿಳಿದು ಒಮ್ಮೆಗೇ ಕೂಗುತ್ತಾರೆ. ಮೆರವಣಿಗೆಯಲ್ಲಿ ಹೋಗುತ್ತಿರುವ ಜನರು ನ್ಯಾಯ ಬೇಕು, ಜೈ, ಜಿಂದಾಬಾದ್, ಮುರ್ದಾಬಾದ್ ಮುಂತಾದ ಘೋಷಣೆಗಳನ್ನು ಮಾಡುತ್ತಿರುತ್ತಾರೆ. ಹಾಗೆ ಅವರು ಕೂಗಲು ಅವಕಾಶ ನೀಡುವ ಬೇರೆ ಬೇರೆ ವಾಕ್ಯಗಳನ್ನು ನಾಯಕ ವ್ಯಕ್ತಿ ಘೋಷಿಸುತ್ತಿರುತ್ತಾನೆ. ಜೊತೆಗೆ ಕೂಗುವ ನೂರಾರು ಮಂದಿಯ ಈ ಉದ್ಗಾರಗಳಲ್ಲಿ ಭಾಷೆಯ ಕೆಲಸ ಏನು? ಇಲ್ಲಿ ಭಾಷೆಯ ಹಲವು ಉಪಯೋಗಗಳ ಲಕ್ಷಣಗಳು ಮಿಳಿತಗೊಂಡಂತೆ ತೋರುತ್ತದೆ. ಆದರೆ ಅವೆಲ್ಲಕ್ಕಿಂತ ಕೊಂಚ ಭಿನ್ನವಾದ ಉದ್ದೇಶ ಇಲ್ಲಿನ ಭಾಷೆಗೆ ಇದೆ. ಇದು ವರ ಶಾಪದ ಮಾದರಿಯಲ್ಲ, ಏಕೆಂದರೆ ಇಲ್ಲಿ ಸಮೂಹ ಭಾಗಿಯಾಗಿರುತ್ತದೆ. ಇದು ಭಾವೋಪಯೋಗಿಯಷ್ಟೇ ಅಲ್ಲ, ಏಕೆಂದರೆ ಒಂದು ಸಾಮಾಜಿಕ ಸಂಚಲನೆಯೂ ಉದ್ದೇಶಿತವಾಗಿರುತ್ತದೆ. ಮುಖ್ಯವಾಗಿ ಇಲ್ಲಿನ ಭಾಷಾ ರೂಪಗಳ ಆಯ್ಕೆಯ ಅವಕಾಶ ವ್ಯಕ್ತಿಗೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಸಾಮಾಜಿಕ ಸಂದರ್ಭದ ನಿರ್ಮಾಣದಲ್ಲಿ ಬಳಕೆಯಾಗುವ ಭಾಷೆಯ ಲಕ್ಷಣ ಇಲ್ಲಿದೆ. ಆದರೆ ಇಲ್ಲಿ ಉದ್ಗಾರವೆತ್ತುವ ವ್ಯಕ್ತಿ ಒಂದು ಸಮೂಹದ ಭಾಗ ತಾನೆಂಬುದನ್ನು ಸ್ಪಷ್ಟಪಡಿಸುವ ಗುರಿಯನ್ನು ಹೊಂದಿರುವುದು ಖಚಿತ. ಈ ಬಗೆಯ ಭಾಷಾ ಬಳಕೆಗೆ ಕೇವಲ ಘೋಷಣೆಗಳು ಸೀಮಿತವಾಗಬೇಕಾಗಿಲ್ಲ. ದೀರ್ಘವಾದ ಭಾಷಣಗಳು, ಲೇಖನಗಳು ಇದೇ ಕೆಲಸವನ್ನು ಮಾಡಬಹುದು. ಸರ್ಕಾರದ ನೀತಿಯೊಂದನ್ನು ವಿರೋಧಿಸಿ ಮಾಡುವ ಹಲವು ಭಾಷಣಗಳನ್ನು ಗಮನಿಸಿ. ಅಲ್ಲಿ ನೀತಿಯ ವಿರೋಧಿಸಲು ಇರುವ ವಿಚಾರಗಳು, ತರ್ಕಗಳು, ತಾತ್ವಿಕ ನೆಲೆಗಳು ಗೌಣವಾಗುತ್ತವೆ. ವಾಸ್ತವವಾಗಿ ಆ ವ್ಯಕ್ತಿ ತಾನು ಸರ್ಕಾರದ ವಿರೋಧಿಗಳ ಗುಂಪಿನೊಡನೆ ತನ್ನ ಚಹರೆಯನ್ನು ಬೆರೆಸಿಕೊಳ್ಳಲೆಂದು ಮಾಡಿದ ಪ್ರಯತ್ನವೇ ಈ ಭಾಷಣ. ಭಾಷೆಗೆ ಈ ಸಾಮಾಜಿಕ ಹೊಣೆಯೇ ಮುಖ್ಯವಾಗಿರುತ್ತದೆ. ಒಟ್ಟಾರೆಯಾಗಿ ಈ ಒಂದು ಲೇಖನದಲ್ಲಿ ಭಾಷೆಯ ಮಹತ್ವವನ್ನು ಕುರಿತು ಹೇಳುತ್ತಾ, ಭಾಷೆಯು ನಮ್ಮ ನಿತ್ಯದ ವ್ಯವಹಾರಗಳಿಗೆ ಅತೀ ಅವಶ್ಯಕವಾಗಿದೆ. ಸಮಾಜದಲ್ಲಿ ಉತ್ತಮ ಸಂಪರ್ಕ ಸಾಧಿಸಲು ಸಹಕಾರಿಯಾಗಿದೆ. ಒಬ್ಬರನ್ನೊಬ್ಬರು ಯೋಗಕ್ಷೇಮ ವಿಚಾರಿಸಲು, ಸುಖ ದುಃಖಗಳನ್ನು ಹಂಚಿಕೊಳ್ಳಲು, ಕೋಪ ಮಾಡಿಕೊಳ್ಳಲು, ಸುದ್ದಿಗಳನ್ನು ತಿಳಿಸಲು ಭಾಷೆಯ ಅವಶ್ಯಕತೆ ತುಂಬ ಇದೆ. ಹೀಗೆ ಭಾಷೆಯು ಮನುಷ್ಯನ ನಿತ್ಯ ವ್ಯವಹಾರಗಳಿಗೆ ಉಪಕಾರಿಯಾಗಿದೆ. ಭಾಷೆಯನ್ನು ಒಂದೇ ಪದದಲ್ಲಿ ಲೋಕೋಪಯೋಗಿ ಎಂದು ಕರೆಯಬಹುದು.